21, 22ನೇ ತಾರೀಕು ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಾಗೂ ಪೂಜ್ಯದ್ವೈರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ 2 ದಿನಗಳ ಕಾಲ ನಡೆಯುವಂತಹ ಒಂದು ಅಭೂತಪೂರ್ವ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪರಮ ಪೂಜ್ಯರುಗಳು ಕೂಡ ಆಗಮಿಸ್ತಾರೆ. ಅರಗುರು ಚರಮೂರ್ತಿಗಳು ಕೂಡ 2 ದಿನಗಳ ಕಾಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಗ್ರಾಮದ ಎಲ್ಲ ಯುವಕರು, ಹಿರಿಯರು, ಗ್ರಾಮಸ್ಥರು, ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಬಂದು 2 ದಿನಗಳ ಕಾಲ ನಡೆಯುವಂತಹ ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಹಾಗೂ ಪೂಜ್ಯದ್ವೈರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಬಾರಯ್ಯ ಬಸವಾ, ಬಾರಯ್ಯ ಗುರು ಬಸವಾ, ಬಾರಯ್ಯ ಬಸವಾ, ಬಾರಯ್ಯ ಗುರು ಬಸವಾ. ನೀ ಬಾರದಿದ್ದರೆ ಹಳಿಗಾಲವಯ್ಯ, ನೀ ಬಾರದಿದ್ದರೆ ಹಳಿಗಾಲವಯ್ಯ, ಬಾರಯ್ಯ ಬಸವಾ, ಬಾರಯ್ಯ ಗುರು ಬಸವಾ, ಬಾರಯ್ಯ ಬಸವಾ, ಬಾರಯ್ಯ ಗುರು ಬಸವಾ. ನಮಸ್ತೆ ಚಾಮರಾಜನಗರ. ಮಡಕೆಯ ಮಾಡುವೆಡೆ ಮಣ್ಣೆ ಮೊದಲು, ತೊಡಿಕೆಯ ಮಾಡುವೆಡೆ ಹೊನ್ನೆ ಮೊದಲು, ಶಿವ ಪಥವ ನರಿವೆಡೆ ಗುರುವಿನ ಪಥವೇ ಮೊದಲು. ವೀಕ್ಷಕರೇ, ಈ ದಿನ ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾರ್ಯಕ್ಕಾದರೂ ನಮ್ಮ ಗುರುವಿನ ಮೂಲ ತುಂಬ ಮುಖ್ಯ. ಗುರುವಿಲ್ಲದೆ ಏನು ಸಾಗುವುದಿಲ್ಲ. ಹಾಗಾಗಿ ಈ ದಿನ ನಾವು ನಮ್ಮ ಚಾಮರಾಜನಗರದ ವಿರಕ್ತ ಮಠದಲ್ಲಿದ್ದೀವಿ. ಈ ವಿರಕ್ತ ಮಠದಲ್ಲಿ 21, 22ನೇ ತಾರೀಕು ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಹಾಗೂ ಪೂಜ್ಯದ್ವಯರ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ವಿರಕ್ತ ಮಠದ ಅಧ್ಯಕ್ಷರಾದಂತಹ ಶ್ರೀ ಚನ್ನಬಸವ ಸ್ವಾಮೀಜಿಯವರಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಈ ದಿನ ನಾವು ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠ ಚಾಮರಾಜನಗರದ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮಿಗಳವರ ಪಾದಾರಂಧಗಳಿಗೆ ನಮಸ್ಕರಿಸುತ್ತಾ ಈ ಒಂದು ನಮ್ಮ ಹಸಿರು ಪಡೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಈಗ ಇಲ್ಲಿ ಪೂಜ್ಯದ್ವಯರ ಸಂಸ್ಮರಣೋತ್ಸವ ನಡೀತಾ ಇದೆ ಅಂತ ಕೇಳ್ಬಂತು. ನಮ್ಗೆ ಈ ವಿರಕ್ತ ಮಠದ ಬಗ್ಗೆ ಮತ್ತೆ ಪೂಜ್ಯದ್ವಯರ ಸಂಸ್ಮರಣೋತ್ಸವ ನಡೆಸ್ತಾ ಇದ್ದೀರಾ, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠ ಸುಮಾರು 60 ವರ್ಷಗಳ ಇತಿಹಾಸ ಇರುವಂಥದ್ದು. ಪೂಜ್ಯ ಬಸವರಾಜ ಮಹಾಸ್ವಾಮಿಗಳವರು ಊಟಿಯ ಕಾಟೇರಿಯಿಂದ ಬಂದು ಶ್ರೀಮಠವನ್ನು ಸ್ಥಾಪನೆಯನ್ನು ಮಾಡಿ ತನ್ನದೇ ಆದಂತಹ ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾಡಿದಂಥವರು ಬಸವರಾಜ ಮಹಾಸ್ವಾಮಿಗಳವರು. ಸುಮಾರು 60 ವರ್ಷಗಳ ಹಿಂದೆನೇ ಬಸವರಾಜ ಮಹಾಸ್ವಾಮಿಗಳವರು ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಜನಾಂಗದ ಸಂಘಟನೆ ಹಾಗೂ ಧಾರ್ಮಿಕತೆಯನ್ನು ಜನರಲ್ಲಿ ತುಂಬುವಂತಹ ಒಂದು ಕೆಲಸವನ್ನು 60 ವರ್ಷಗಳ ಹಿಂದೆನೇ ಶ್ರೀಮಠದ ಮೂಲಕ ಕಾರ್ಯಕ್ರಮವನ್ನು ಮಾಡಿದಂಥದ್ದು. ತದನಂತರ ಬಸವರಾಜ ಸ್ವಾಮಿಗಳವರ ನಂತರ ದೇವನೂರಿನಲ್ಲಿ ಒಣಭಿಕ್ಷದ ಕಾಯಕವನ್ನು ಮಾಡಿದಂತಹ ಸಿದ್ದಬಸವರಾಜ ಮಹಾಸ್ವಾಮಿಗಳವರನ್ನು ಶ್ರೀಮಠಕ್ಕೆ ಕರೆತಂದು ವಿರಕ್ತಾಶ್ರಮವನ್ನು ಕನಕಪುರದ ನಿರ್ವಾಣ ಮಹಾಸ್ವಾಮಿಗಳವರು ಮಹಾಲಿಂಗ ಸ್ವಾಮಿಗಳವರ ಅಮೃತ ಹಸ್ತದಿಂದ ಶ್ರೀಮಠಕ್ಕೆ ವಿರಕ್ತಾಶ್ರಮವನ್ನು ಕೊಟ್ಟಂಥದ್ದು.
ಅವರು ಕೂಡ ಗುರುಗಳು ಕೊಟ್ಟಂತಹ ಮಾರ್ಗದಲ್ಲೇ ಶ್ರೀಮಠವನ್ನು ನಡೆಸ್ಕೊಂಡು ಏನು ಗ್ರಾಮಾಂತರ ಬಸವ ಜಯಂತ್ಯೋತ್ಸವವನ್ನು ಆಗನಿಂದನೂ ಕೂಡ ಲಕ್ಷಾಂತರ ಜನ ಸೇರುವಂತಹ ಒಂದು ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಏನು ಮೆರವಣಿಗೆ ಕಾರ್ಯಕ್ರಮ ಆಗಿರ್ಬೋದು, ಶರಣ ಚಿಂತನೆ ಕಾರ್ಯಕ್ರಮ ಆಗಿರ್ಬೋದು, ಸಾಮೂಹಿಕ ವಿವಾಹ ಆಗಿರ್ಬೋದು, ಇನ್ನು ಹಲವಾರು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಜೊತೆಗೆ ಏನು ಗ್ರಾಮಾಂತರ ಬಸವ ಜಯಂತ್ಯೋತ್ಸವದ ಒಳಗೆ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಂಥದ್ದು. ತದನಂತರ ಅವರ ಲಿಂಗೈಕ್ಯದ ಕಾಲದ ನಂತರ ನಮ್ಮನ್ನ ಸೂಚನೆ ಮಾಡಿದಂಥದ್ದು 2011ನೇ ಇಸ್ವಿಯಲ್ಲಿ. ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲೇ ನಾವು ಕೂಡ ಶ್ರೀಮಠವನ್ನು ನಡೆಸ್ಕೊಂಡು ಏನು ಅವರು ಮಾಡಿದಂತಹ ಗ್ರಾಮಾಂತರ ಬಸವ ಜಯಂತ್ಯೋತ್ಸವವನ್ನು ಪ್ರತಿ ಗ್ರಾಮಗಳಲ್ಲೂ ಕೂಡ ಸಂಚಾರ ಮಾಡಿ ಏನು ನಮ್ಮ ಸಮಾಜವನ್ನು ಒಗ್ಗೂಡಿಸ್ಬೇಕು, ಸಮಾಜದಲ್ಲಿ ಇರುವಂತಹ ಧಾರ್ಮಿಕತೆಯನ್ನು ಎತ್ತಿ ಹಿಡಿಬೇಕು, ಒಂದು ಯುವಕರಲ್ಲಿ ಬಸವ ಪ್ರೇಮ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಒಂದು ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶ್ರೀಮಠದ ವತಿಯಿಂದ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಅದರ ಜೊತೆ ಇಬ್ಬರು ಪೂಜ್ಯದ್ವಯರ ಸ್ಮರಣೋತ್ಸವ ಕಾರ್ಯಕ್ರಮ ಹಾಗೂ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ ಜಯಂತ್ಯೋತ್ಸವ ಕಾರ್ಯಕ್ರಮದ ಜೊತೆಲಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಏನು ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೇ ತಿಂಗಳ 21, 22ನೇ ತಾರೀಕು ಚಾಮರಾಜನಗರದಲ್ಲಿ ಶ್ರೀಮಠದ ವತಿಯಿಂದ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಆ ಕಾರ್ಯಕ್ರಮದಲ್ಲಿ ಸುಮಾರು 50,000 ಜನ ಕಾರ್ಯಕ್ರಮದಲ್ಲಿ ಸೇರುವಂತಹ ನಿರೀಕ್ಷೆ ಇರುವಂಥದ್ದು. ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಪೂಜ್ಯದ್ವೈರ ಸ್ಮರಣೋತ್ಸವ ಕಾರ್ಯಕ್ರಮ 21, 22ನೇ ತಾರೀಕು 2 ದಿನಗಳ ಕಾಲ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಶ್ರೀಮಠದ ವತಿಯಿಂದ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಈ ವರ್ಷ ಅದರ ಜೊತೆ ಏನು ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮದ ಜೊತೆ ಏನು ನಮ್ಮ ಸಮಾಜದ ಎಲ್ಲ ಬಸವಪರ ಸಂಘಟನೆಗಳ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಉತ್ಸವವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಬಸವಪರ ಸಂಘಟನೆಗಳು ಸೇರಿ ಆ ದಿನನೇ ಒಂದು ಉತ್ಸವವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿರುವಂಥದ್ದು. ನಗರದ ಪ್ರಮುಖ ಬೀದಿಗಳಲ್ಲಿ ಏನು DC ಆಫೀಸ್ ಕಚೇರಿಯ ಮುಂಭಾಗ ಇರುವಂತಹ ಬಸವೇಶ್ವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ತದನಂತರ ಪ್ರಮುಖ ಬೀದಿಗಳಲ್ಲಿ ಉತ್ಸವವನ್ನ ನಡೆಸ್ಕೊಂಡು ಬರಬೇಕು ಅಂತ ಎಲ್ಲ ಬಸವಪರ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಶ್ರೀಮಠದಲ್ಲಿ ನಿರಂತರ ಪ್ರಸಾದ ವ್ಯವಸ್ಥೆ ಇರುವಂಥದ್ದು ಹಾಗೂ ಶರಣ ಚಿಂತನೆ ಕಾರ್ಯಕ್ರಮ ಆಗಿರ್ಬೋದು, ಹಾಗೂ ಆ ಕಾರ್ಯಕ್ರಮದ ಜೊತೆ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಶ್ರೀಮಠದ ವತಿಯಿಂದ ನಡೀತಾ ಇರುವಂತಹ ಒಂದು ಸಿದ್ಧಮಲ್ಲೇಶ್ವರ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಒಂದು ಆರೋಗ್ಯ ತಪಾಸಣಾ ಶಿಬಿರವು ಕೂಡ ಇರುವಂಥದ್ದು. ಇದರಲ್ಲಿ ನಾಡಿನ ಹಲವಾರು ಪರಮ ಪೂಜ್ಯರುಗಳು, ಅರಗುರು ಚರಮೂರ್ತಿಗಳು, ಸಾಹಿತಿಗಳು, ರಾಜಕಾರಣಿಗಳು, ಶ್ರೀಮಠದ ಹಿರಿಯ ವಿದ್ಯಾರ್ಥಿಗಳು, ಗ್ರಾಮಗಳಿಂದ ಬರುವಂತಹ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವೇಶ್ವರರು ಹಾಕಿಕೊಟ್ಟಂತಹ ಮಾರ್ಗವನ್ನು ನಾವೆಲ್ಲರೂ ಕೂಡ ಅನುಸರಿಸಿ ಜೀವನವನ್ನು ಪಾವನಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಂಡು ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಬುದ್ಧಿ, ಈಗ ಪೂಜ್ಯದ್ವಯರ ಸಂಸ್ಮರಣೋತ್ಸವ ಅಂತ ಹೇಳ್ತಿದ್ದೀರಾ, ಆ ಗುರುಗಳು ಯಾರು ಇಬ್ರು ಅಂತ ತಿಳಿಸ್ಕೊಡ್ತೀವಿ? ಮೊದಲನೇ ಗುರುಗಳು ಊಟಿ ಹತ್ರ ಕೇತಿ ಪಾಲಾಡ ಅಂತ ಅಲ್ಲಿ ಅವರು ಜನಿಸಿದಂಥದ್ದು. ಅಲ್ಲಿಂದ ಬಂದು ಚಾಮರಾಜನಗರದಲ್ಲಿ ಮಠವನ್ನ ಸ್ಥಾಪನೆ ಮಾಡಿದಂಥ ಮೂಲ ಗುರುಗಳು ಬಸವರಾಜ ಮಹಾಸ್ವಾಮಿಗಳು ಅಂತ. ಅಂದ್ರೆ ಅವರು ಲಿಂಗೈಕ್ಯರಾಗಿರೋದು ಗದ್ದಿಗೆ ಇರೋದು ಊಟಿಯ ಪಾಲಾಡ ಅಂತ, ಅಲ್ಲಿ ಮಠ, ಅಲ್ಲೊಂದು ಮಠ ಐತೆ ಊಟಿಯಲ್ಲಿ. ಅವರು ಲಿಂಗೈಕ್ಯರಾಗಿರೋದು ಅಲ್ಲಿ ಮಠದಲ್ಲಿ. ತದನಂತರ ಎರಡನೇ ಗುರುಗಳು ದೇವನೂರಿಂದ ಬಂದಂತಹ ಪರಮಾಪುರದವರು, ಸ್ವಗ್ರಾಮ ಸಿದ್ಧ ಬಸವರಾಜ ಮಹಾಸ್ವಾಮಿಗಳವರು ಅಂತ, ಅವರು ಎರಡನೇ ಗುರುಗಳು. ತದನಂತರ ನಾವು ಮೂರನೇ ಗುರುಗಳ ಆಶೀರ್ವಾದದಿಂದ ನಾವು ಮೂರನೇ ಗುರುಗಳಾಗಿದ್ದೇವೆ. ಈಗ ಆ ಎರಡು ಹಿರಿಯ ಗುರುಗಳ ಸ್ಮರಣೋತ್ಸವ ಕಾರ್ಯಕ್ರಮ ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಜೊತೆಗೆ
ಆ ಇಬ್ಬರ ಗುರುಗಳ ಸ್ಮರಣೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಸುಮಾರು ಚಾಮರಾಜನಗರ ಜಿಲ್ಲೆ ಆಗಿರ್ಲಿಲ್ಲ. ಆಗ್ನಿಂದನೂ ಕೂಡ ಬಸವರಾಜ ಮಹಾಸ್ವಾಮಿಗಳವರು ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಮಾಡ್ಬೇಕು ಅನ್ನೋ ಉದ್ದೇಶವನ್ನ ಪ್ರತಿ ಗ್ರಾಮಗಳಲ್ಲೂ ಕೂಡ ಭಕ್ತರನ್ನ ಒಂದ್ ಕಡೆ ಸೇರಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಈ ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಮಾಡಿದಂಥದ್ದು. ಆಗ ಶ್ರೀಮಠದ ವತಿಯಿಂದನೇ ಚಾಮರಾಜನಗರದಲ್ಲಿ ಜಿಲ್ಲಾ ಮಟ್ಟದ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಿತ್ತು. ತದನಂತರ ಏನು ಸರ್ಕಾರಿ ಕಾರ್ಯಕ್ರಮ ಬಂದಾದ್ಮೇಲೆ ಸರ್ಕಾರದ ಜೊತೆ ಏನು ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಶ್ರೀಮಠ ಕೈ ಜೋಡಿಸ್ಕೊಂಡು ಮಾಡ್ತಂಥದ್ದು. ಈ ಸುಮಾರು 10-15 ವರ್ಷಗಳ ಹಿಂದೆ ನಾವು ಪಟ್ಟಾಧಿಕಾರ ಗುರುಗಳಾದ್ಮೇಲೆ ಒಂದ್ ಕಡೆ ಎಲ್ಲ ಯುವಕರನ್ನು ಕೂಡ ಹಿರಿಯರನ್ನ ಒಂದ್ ಕಡೆ ಸೇರಿಸ್ಬೇಕು ಅನ್ನೋ ಉದ್ದೇಶದಿಂದ, ಯಾಕೆಂದ್ರೆ ಈಗಿನ ವೈಜ್ಞಾನಿಕ ಯುಗದಲ್ಲಿ ಏನು ಧಾರ್ಮಿಕತೆ ಕಡಿಮೆ ಆಗ್ತಾ ಇರುವಂತದ್ದು ಗೊತ್ತಿರುವಂತದ್ದು. ಒಂದ್ ಕಡೆ ಸೇರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು 15 ವರ್ಷಗಳ ಹಿಂದೆ ಗ್ರಾಮಾಂತರ ಬಸವ ಜಯಂತ್ಯೋತ್ಸವವನ್ನ ಅದ್ದೂರಿಯಾಗಿ ಒಂದು ಬಸವಾದಿ ಶರಣರ ತತ್ವಚಿಂತನೆಗಳು ಜನಮಾನಸದಲ್ಲಿ ಬಿತ್ತುವಂತ ಒಂದು ಕೆಲಸ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಒಂದು 10 ವರ್ಷದ ಹಿಂದೆ ತುಂಬಾ ಅಚ್ಚುಕಟ್ಟಾಗಿ ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮನ ಶ್ರೀಮಠದ ವತಿಯಿಂದ ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇರುವಂತದ್ದು. ಮೇ 21-22ನೇ ತಾರೀಕು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಬನ್ನಿ. ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅನುಭವ ಮಂಟಪದ ಒಳಗಡೆ ಸಿದ್ಮಲ್ಲೇಶ್ವರ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಒಂದು ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದೆ. ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಬೇಕು, ಆರೋಗ್ಯದ ದೃಷ್ಟಿಯಿಂದ ಎಲ್ರಿಗೂ ಕೂಡ ಒಂದು ಆರೋಗ್ಯವನ್ನ ನೋಡಿಸ್ಕೊಳ್ಳೋದಾಗಿರ್ಬೋದು, ಆ ಒಂದು ಉದ್ದೇಶದಿಂದ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿದೆ. ಅದರಲ್ಲಿ ಬಿ ಪಿ ಚೆಕಪ್ ಆಗಿರ್ಬೋದು, ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ವೀಕ್ಷಣೆ ಆಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟ ಇದಾಗಿರ್ಬೋದು, ಇನ್ನು 10 ಹಲವು ಆರೋಗ್ಯ ತಪಾಸಣೆ ಶಿಬಿರವನ್ನ 2 ದಿನಗಳು ಕೂಡ ಎಲ್ಲ ಸಾರ್ವಜನಿಕರಿಗೂ ಕೂಡ ಅದನ್ನ ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರಿಗೂ ಕೂಡ ಉಚಿತವಾಗಿ ತೋರಿಸ್ಕೊಳ್ಳೋಕೆ ಅವಕಾಶ ಕೊಡ್ತಾ ಇದ್ದೇವೆ. 2 ದಿನಗಳ ಕಾಲ ಈ ಶಿಬಿರ ನಡೀತದೆ. ಎಲ್ಲರೂ ಕೂಡ ಬಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ತಾವೆಲ್ಲರೂ ಕೂಡ ತೋರಿಸ್ಕೊಂಡು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಇದೀಗ ಬೆಳಿಗ್ಗೆಯಿಂದ ಬಸವೇಶ್ವರ ಪುತ್ಥಳಿ ಹತ್ರ ಓಪನಿಂಗ್ ಮಾಡಿ ಪುಷ್ಪಾರ್ಚನೆ ಮಾಡಿ ಎಲ್ಲಾ ಬೀದಿಯಲ್ಲೂ ಉತ್ಸವ ಮೆರವಣಿಗೆ ನಂತರ ಇಲ್ಲಿ ಲಿಂಗ ಪೂಜೆ ಎಲ್ಲ ಪೂಜೆಗಳ ನಂತರ ಸಂಜೆ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಅದ್ರ ಬಗ್ಗೆ ಏನಾದ್ರೂ ತಿಳಿಸ್ಬೋದು. 21-22ನೇ ತಾರೀಕು 2 ದಿನಗಳ ಕಾಲ ನಿರಂತರ ಕಾರ್ಯಕ್ರಮ ನಡೀತಾ ಇರುವಂತದ್ದು. ದಾಸೋಹ ಕಾರ್ಯಕ್ರಮ ನಡೀತದೆ. 21ರ ಮಧ್ಯಾಹ್ನ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ. ಮಧ್ಯಾಹ್ನ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಮೊದಲನೇ ದಿನ ಪ್ರಾರಂಭ ಆಗ್ತದೆ. ತದನಂತರ 21ರ ರಾತ್ರಿ 8 ಗಂಟೆಗೆ ಸಿದ್ಮಲ್ಲೇಶ್ವರ ಕಲಾ ಬಳಗದ ವತಿಯಿಂದ ಒಂದು ಅಲ್ಲಮ ಪ್ರಭುಗಳ ಒಂದು ನಾಟಕವನ್ನ ಇಟ್ಟಿರುವಂಥದ್ದು, ಪ್ರಭುಲಿಂಗ ಲೀಲೆ ಎಂಬ ನಾಟಕವನ್ನ ಇಟ್ಟಿರುವಂಥದ್ದು. ಶರಣರ ತತ್ವ ವಿಚಾರಗಳನ್ನ ಬಿತ್ತುವಂತ ಒಂದು ನಾಟಕ ಪ್ರದರ್ಶನ ನಡೀತದೆ. 21ರ ರಾತ್ರಿ 8 ಗಂಟೆಗೆ ಬೆಳಗ್ಗೆನವರೆಗೂ ಕೂಡ ಆ ಪೂರ್ತಿ ನಾಟಕ ನಡೀತದೆ. ತದನಂತರ 22ರ ಬೆಳಿಗ್ಗೆ ಗುರುಗಳ ಗದ್ದಿಗೆಗೆ ಬಿಲ್ವಾರ್ಚನೆ ಕಾರ್ಯಕ್ರಮ ಆಗಿರ್ಬೋದು, ಗುರುಗಳ ಪಾದಪೂಜೆ ಕಾರ್ಯಕ್ರಮ ಆಗಿರ್ಬೋದು, ಷಡ್ಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ಆಗಿರ್ಬೋದು. 10 ಗಂಟೆಗೆ ಏನು ಉತ್ಸವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸುತ್ತೂರಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅವರ ಸಾನ್ನಿಧ್ಯದಲ್ಲಿ DC ಆಫೀಸ್ ಕಚೇರಿಯ ಮುಂಭಾಗ ಬಸವೇಶ್ವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆಗೊಳ್ತದೆ. ಅದರಲ್ಲಿ ನಾಡಿನ ಪರಮ ಪೂಜ್ಯರಿಗೂ ಕೂಡ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು, ಸಾಹಿತಿಗಳು, ಎಲ್ಲ ಗ್ರಾಮದಿಂದ ಬಂದಂತಹ ಯುವಕರು, ಎಲ್ಲ ಬಸವಪರ ಸಂಘಟನೆಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 11 ಗಂಟೆಗೆ ಶ್ರೀಮಠದ ಆವರಣದಲ್ಲಿ ಬಸವ ಶರಣ ಚಿಂತನೆ ಕಾರ್ಯಕ್ರಮವನ್ನ ಉತ್ತರ ಕರ್ನಾಟಕದ ಒಬ್ರು ಮಾತಾಜಿ ಬರ್ತಾರೆ, ಮಹದೇಶ್ವರಿ ಮಾತಾಜಿ ಅಂದ್ಬಿಟ್ಟು ಅವರು ಆ ಪ್ರವಚನವನ್ನ ನಡೆಸ್ಕೊಳ್ತಾರೆ. ಮಧ್ಯಾಹ್ನ ನಿರಂತರ ಪ್ರಸಾದ ಭಕ್ತರಿಗೆ ಶ್ರೀಮಠದ ಆವರಣದಲ್ಲಿ ಇರ್ತದೆ, ದಾಸೋಹ ವ್ಯವಸ್ಥೆ ಇರ್ತದೆ. 2 ಗಂಟೆಗೆ ತೊರವಳ್ಳಿ ಸೋಮಣ್ಣ ಅವರಿಂದ ಭಕ್ತಿ ಗೀತೆಗಳ ಒಂದು ಕಾರ್ಯಕ್ರಮ
ನಿರಂತರ 2 ದಿನಗಳ ಕಾಲ ಈ ಕಾರ್ಯಕ್ರಮ ಕಾರ್ಯಕ್ರಮಗಳು ನಡ್ಕೊಂಡು ನಡೀತಾ ಬರ್ತದೆ. ಬುದ್ಧಿ, ಕೊನೆಯದಾಗಿ ನಮ್ಮ ಶರಣಾರ್ಥಿಗಳಿಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಒಂದು ಕಾರ್ಯಕ್ರಮಕ್ಕೆ? 21, 22ನೇ ತಾರೀಕು ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಾಗೂ ಪೂಜ್ಯದ್ವೈರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ 2 ದಿನಗಳ ಕಾಲ ನಡೆಯುವಂತಹ ಒಂದು ಅಭೂತಪೂರ್ವ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪರಮ ಪೂಜ್ಯರುಗಳು ಕೂಡ ಆಗಮಿಸ್ತಾರೆ. ಅರಗುರು ಚರಮೂರ್ತಿಗಳು ಕೂಡ 2 ದಿನಗಳ ಕಾಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಗ್ರಾಮದ ಎಲ್ಲ ಯುವಕರು, ಹಿರಿಯರು, ಗ್ರಾಮಸ್ಥರು, ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಬಂದು 2 ದಿನಗಳ ಕಾಲ ನಡೆಯುವಂತಹ ಗ್ರಾಮಾಂತರ ಬಸವ ಜಯಂತ್ಯೋತ್ಸವ ಹಾಗೂ ಪೂಜ್ಯದ್ವೈರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಅಂತ ಹಾಗೂ ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು. ತಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸ್ವಾಮೀಜಿ. ಶರಣಾರ್ಥಿ.